ಯೆಶಾಯನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ಈ ರೀತಿಯಾಗಿ ನುಡಿಯುತ್ತಾರೆ. ಹೆದರಬೇಡ, ನಾನಿದ್ದೇನೆ ನಿಮ್ಮೊಂದಿಗೆ. ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನಿನಗೆ ನನ್ನ ವಿಜಯದ ಹಸ್ತದ ಆಧಾರವಿದೆ ನಿನಗೆ. ದೇವರು ನಮ್ಮೊಂದಿಗೆ ಸದಾ ಇದ್ದಾರೆ. ನಮ್ಮ ಕರಗಳನ್ನು ಹಿಡಿದು ಮುನ್ನಡೆಸುತ್ತಾರೆ. ನಮ್ಮ ಯೇಸುವಿನ ಪವಿತ್ರ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ದೇವರು ನಮ್ಮ ಬೆನ್ನೆಲುಬಾಗಿದ್ದು ನಮ್ಮ ಕರಗಳನ್ನು ಹಿಡಿದು ಮುನ್ನಡೆಸಿದ್ದಾರೆ. ನಮಗೆ ಅವಶ್ಯಕತೆ ಇದ್ದ ಸಹಾಯದ ಹಸ್ತವನ್ನು ಅನೇಕ ದಾನಿಗಳ ಮೂಲಕ ನಮಗೆ ಸಹಾಯ ಹಸ್ತವನ್ನು ದಯಪಾಲಿಸಿದ್ದಾರೆ. ಆ ದೇವರಿಗೆ ನನ್ನ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ದೇವರು ಎಲ್ಲ ದಾನಿಗಳನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇನೆ. ಮತ್ತು ನಮ್ಮ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಸಹಾಯ ಹಸ್ತವನ್ನು ನೀಡಿದ ಎಲ್ಲ ಕಾರ್ಮಿಕರನ್ನು ಹಾಗೂ ನಮ್ಮ ವಿಚಾರಣೆಯ ಜನರನ್ನು ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇನೆ. ಟಿಪ್ಟೂರಿನ ಯೇಸುವಿನ ಪವಿತ್ರ ಹೃದಯ ದೇವಾಲಯದ 75ನೇ ವರ್ಷದ ಅಮೃತ ಮಹೋತ್ಸವದ ಸಮಯದಲ್ಲಿ ಈ ಧ್ವನಿಸುರುಳಿಯನ್ನು ಲೋಕಾರ್ಪಣೆ ಮಾಡುತ್ತಿದ್ದೇವೆ. ನೀನೊಲಿದರೆ ಕೊರಡು ಕೊನರುವುದಯ್ಯ ಎನ್ನುವುದೊಂದು ಜ್ಞಾನೋಕ್ತಿ. ಜೀವನ, ನೋವು, ನಲುವಿನ ಸಮ್ಮಿಶ್ರಣ, ಸಂಕಟ, ಶೋಧನೆಗಳು ಮನುಷ್ಯನ ಜೀವನದಲ್ಲಿ ಸರ್ವೇ ಸಾಮಾನ್ಯ. ನಾನೇ ಜಗಜ್ಯೋತಿ, ನಾನೇ ಪರಂಜ್ಯೋತಿ, ಶಾಂತಿಯ ಸಾಧನ, ನಾನೇ ಸತ್ಯ, ಜೀವ, ಮಾರ್ಗ ಎನ್ನುವ ಪವಿತ್ರ ಹೃದಯ ಹಗಲಿರಳು ನಮ್ಮೆಲ್ಲರಿಗಾಗಿ ಸದಾ ಮಿಡಿಯುವ ಆಶಾಕಿರಣ. ಯೇಸುವಿನ ಪವಿತ್ರ ಹೃದಯವನ್ನು ಅತಿಯಾಗಿ ಪ್ರೀತಿಸುವವರಿಗೆ ಕಷ್ಟಗಳು ತಪ್ಪಿದ್ದಲ್ಲ. ಬಲಹೀನರಾದ ನಾವು ಕಷ್ಟಗಳನ್ನು ಜಯಿಸಿ ಸಜೀವವೆಂಬ ಜಯಮಾಲೆಯನ್ನು ಯೇಸುವಿನ ಪವಿತ್ರ ಹೃದಯದಿಂದ ಹೊನಲಾಗಿ ಪಡೆಯಲು ಹೃದಯವೆಂಬ ದೇಗುಲದಲ್ಲಿ ಒಂದಾಗಿ ಸ್ತುತಿಸೋಣ. ಬನ್ನಿ ತಿಪಟೂರಿನ ಪವಿತ್ರ ಹೃದಯ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಭುವಿನ ಆಶೀರ್ವಾದ ಪಡೆಯಿರಿ. ನಾನೇ ಜಗಜ್ಯೋತಿ, ನಾನೇ ಪರಂಜ್ಯೋತಿ, ನಾನೇ ಜಗಜ್ಯೋತಿ, ನಾನೇ ಪರಂಜ್ಯೋತಿ. ನನ್ನನ್ನು ನಂಬುವ ಜೀವಕ್ಕೆ ಎಲ್ಲ ಕತ್ತಲೆಯ ಭೀತಿ
ನನ್ನನ್ನು ನಂಬುವ ಜೀವಕ್ಕೆ ಇಲ್ಲ ಕತ್ತಲೆಯ ಭೀತಿ. ಈ ಜಗದಲ್ಲಿ ಚೆಲ್ಲಾಡಿಹುದು ಎಲ್ಲೆಲ್ಲೂ ಸಾವು ನೋವು. ಈ ರಕ್ತದ ಚೆಲ್ಲಾಟವು ಹರಡಿಹುದು ಚಿಂತೆ ನೋವು. ನೊಂದು ಬೆಂದವರೇ ಹೊರೆಯನ್ನು ಹೊತ್ತವರೇ, ನೊಂದು ಬೆಂದವರೇ ಹೊರೆಯನ್ನು ಹೊತ್ತವರೇ, ಬಳಿಗೆ ಎನ್ನ ಬನ್ನಿರಿ ನೀವು ನೀಡ್ವೆ ಶಾಂತಿ, ಚಿರಂತನ ಶಾಂತಿ. ಈ ಬಾಳಿನ ಜಂಜಾಟದಿ ಹೆಚ್ಚಾಗಿದೆ ಹೃದಯದ ಭಾರ. ಈ ಜೀವದ ಸಂಕೋಲೆಯನ್ನು ಬಿಡಿಸಲು ನೀ ಬೇಗ ಬಾರ. ನಾನೇ ಜೀವವು, ನಾನೇ ಸತ್ಯವು, ನಾನೇ ಜೀವವು, ನಾನೇ ಸತ್ಯವು. ಶರಣಾದವರಿಗೆ ನಾನಾಗುವೆ ಅಭಯದ ವರದಾನವು, ಅಭಯದ ವರದಾನವು.